वही ऐलान हम कर रहे हैं, घोषणा कर रहे हैं। आंध्र सरकार ने ये बंद किया। कैसे है कि यहाँ के जो प्रॉपर्टी है तो यहाँ के हिंदुओं की प्रॉपर्टी वक्फ बोर्ड ने काबिज नहीं करना चाहिए। हमारे हम महाराष्ट्र से आते हैं, तो महाराष्ट्र में लातूर डिस्ट्रिक्ट में वक्फ बोर्ड ने गांव से गांव वक्फ बोर्ड के गांव है ये ऐसे डिक्लेयर करवा के वो प्रॉपर्टी काबिज किया है। वो गलत है। केंद्र में ये कानून होना चाहिए कि ऐसे नहीं होना चाहिए। और वक्फ बोर्ड को नियम इतने दिए हैं, कानून करवा के इतने दिए हैं कि उन्होंने कुछ प्रॉपर्टी काबिज किया तो उसका मुकदमा जो है वो उनके ही वक्फ बोर्ड के जो कोर्ट रहते हैं उसमें ही डालने का सुप्रीम कोर्ट का भी अधिकार नहीं। ये गलत है। इसी कारण केंद्र सरकार ने ये कानून करना चाहिए। इसलिए हम लोग पूरे भारत देश में जागृति कर रहे हैं। हम आंध्र सरकार का स्वागत करते हैं। वैसे कर्नाटक में भी होना चाहिए। मुस्लिम लोगों की प्रॉपर्टी मुस्लिम को मिलनी चाहिए, हिंदू की प्रॉपर्टी हिंदू को मिलनी चाहिए। हम मुस्लिमों के खिलाफ नहीं है, लेकिन ये भी गलत है ना कि मुस्लिम वक्फ बोर्ड के नाम पर हिंदुओं की जो प्रॉपर्टी जायदाद मिलवा रहे हैं वो गलत है। और ऐसा कैसा ये देश है कि ये देश में वक्फ बोर्ड में मुस्लिम ही कोर्ट चाहिए, कर्मचारी भी मुस्लिम चाहिए और उधर ही फैसला हो जाएगा। वो फैसले के खिलाफ सुप्रीम कोर्ट में भी नहीं जा सकते। ये अलग कानून लगता है और ये नहीं होना चाहिए, वो खारिज होना चाहिए, ऐसे हमें लगता है। जगद्गुरु रामानंदाचार्य ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಮಹಾರಾಜ್ ದಕ್ಷಿಣ ಪೀಠ ನಾನಿಸ್ದಾಮ್ ಇವರ ಮುಖ್ಯ ಉದ್ದೇಶ ಸಮಸ್ಯೆ ನಿರ್ಮೂಲನೆ ಮಾಡಬೇಕಂತ। ಸಮಸ್ಯೆ ಅಂದರೆ ಏನು? ಮನುಷ್ಯನ ಜೀವನದಲ್ಲಿ
ಅಲಕ್ ಸಮಸ್ಯೆ ಇರುತ್ತೆ, ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ಆ ಸಮಸ್ಯೆಯಿಂದ ಜನನ ಯಾವ ಥರ ಮುಕ್ತಿ ಕಡೆ ಕರ್ಕೊಂಡು ಹೋಗೋದೇನದೇ ಇವರ ಉದ್ದೇಶ. ಅದಕ್ಕೋಸ್ಕರವಾಗಿ ಈ ಹಲವಾರು ನಮ್ಮ ಸ್ಟೇಟ್ಗಳಲ್ಲಿ ಜಗದ್ಗುರು ರಾಮಾನಂದಾಚಾರ್ಯ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಮಹಾರಾಜ್ ಅವರ ಭಕ್ತರಿದ್ದೀವಿ. ನಾವೆಲ್ಲರೂ ಸೇರಿ ನಮಗೆ ಇವರ ಒಂದು ಸ್ಲೋಗನ್ ಇದೆ, ನೀವು ಬಾಳಿ ಇತರರನ್ನು ಬಾಳಿಸಿರಿ. ಆ ಸ್ಲೋಗನನ್ನು ನಾವೆಲ್ಲ ತಗೊಂಡು ನಮಗೆ ಎಷ್ಟು ಸ್ವಾಮೀಜಿ ಹತ್ರ ಅನುಭವ ಆಗಿದೆ ಆ ಅನುಭವನ ನಮ್ಮ ರಿಲೇಷನಲ್ಲಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಾವೆಲ್ಲ ಶೇರ್ ಮಾಡಿ ನಾವು ಸ್ವಾಮೀಜಿ ಬರೋದಕ್ಕೆ ಮುಂಚೆನೇ ಒಂದು 15 ದಿನ 20 ದಿನ ಮುಂಚೆನೇ ಎಲ್ಲರಿಗೂ ಪ್ರಚಾರ ಮಾಡ್ತೀವಿ. ಆ ಪ್ರಚಾರ ಮುಖ್ಯವಾಗಿ ನಮಗಾಗಿರ್ತಕ್ಕಂಥ ಅನುಭವನ ಅವ್ರ ಹತ್ರ ಎಲ್ಲ ಶೇರ್ ಮಾಡಿಕೊಂಡು ನಾವು ನಮ್ಮ ಗುರುಗಳ ಹತ್ರ 1 ವರ್ಷ ಮುಂಚೆನೇ ನಾವು ಡೇಟ್ ತೊಗೊಂಡಿರ್ತೀವಿ. ಆ ಡೇಟಿಗೆ ಯಾವೊಂದು ಸ್ಥಳದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮದ ಅಜೆಂಡಾ ಏನಂತ ಎಲ್ಲ ವ್ಯಕ್ತಿಗಳಲ್ಲಿ ನಾವು ಅರ್ಥ ಮೂಡಿಸೋದ್ರ ಜೊತೆಗೆ ಅವರನ್ನು ಸ್ವಾಮೀಜಿಯನ್ನು ನಾವು ಕರೆಸ್ಕೊಂಡು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಒಂದು ಸಮಸ್ಯೆ ಮಾರ್ಗದರ್ಶನ ಹೇಗೆ, ಆ ಸಮಸ್ಯೆಯಿಂದ ಹೊರಗಡೆ ಬರೋದು ಹೇಗೆ ಅಂತೇಳಿ ಜಗದ್ಗುರು ಶ್ರೀಗಳು ಅವರಿಗೆ ಒಂದು ಅವರ ಹಿತನುಡಿಗಳಿಂದ ಒಂದು ಪ್ರವಚನ ಮಾಡ್ತಾರೆ. ಅದನ್ನು ಯಾರು ಹಿಡ್ಕೊಂಡು ನಡೀತಾರೆ, ಸ್ವಾಮೀಜಿ ಹೇಳ್ತಾರೆ ದಿನದಲ್ಲಿ 10 ನಿಮಿಷ ನಿಮಗೆ ಸಿಕ್ಕಂಥ ಟೈಮಲ್ಲಿ ಭಕ್ತಿ ಮಾಡಿ. ಬೇರೆ ಥರ ನಾವು ಹೋದ ಕಡೆ ಎಲ್ಲ ಒಂದು 500 ಕೊಡಿ 1000 ಕೊಡಿ ನಿಮಗೆ ಜಾತಕ ಹೇಳ್ತೀವಿ ನಿಮಗೆ ಕಷ್ಟ ತೀರಿಸ್ತೀವಿ, ಆ ಥರ ಗುರು ಅಲ್ಲ. ಇವರು ವಂಶ ಪರಂಪರೆ ಗುರು, ಇವರು 400 ವರ್ಷದ ಇತಿಹಾಸ ಪರಂಪರೆ ಗುರು. ಇವರ ಒಂದು ಹೆಸರಲ್ಲಿ ಶಕ್ತಿ ಇದೆ, ಇವರ ಒಂದು ವಾಣಿಯಲ್ಲಿ ಶಕ್ತಿ ಇದೆ. ಅದನ್ನು ಅನುಭವ ತಗೊಳ್ಳಿ. ನನ್ನಲ್ಲಿ ಆ ಶಕ್ತಿ ನಿಮಗೆ ಗೊತ್ತಾದ ಮೇಲೆ ನನ್ನ ಗುರು ಅಂತ ನೀವು ನಂಬಿ ಅಂತೇಳಿ ಘಂಟಾಘೋಷವಾಗಿ ಹೇಳುವಂಥ ನಮ್ಮ ಇಂಡಿಯಾದಲ್ಲಿ ಯಾರಾದರೂ ಒಬ್ಬರು ಗುರು ಇದ್ದರೆ ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜ್ ಒಬ್ಬರೇ. ನಾನು ಹಲವಾರು ಗುರುಗಳನ್ನು ನೋಡಿದ್ದೀನಿ. ನಾನು 8 ವರ್ಷದಿಂದ ಗುರು ಹತ್ರ ಹೋಗ್ತಾ ಇದ್ದೀನಿ. ನಾವು ಹಿಂದೆ ಇದ್ದಕ್ಕಿಂತ ಇವತ್ತು ನಮ್ಮ ಜೀವನ ಹೇಗಿದೆ ನನ್ನ ಫ್ರೆಂಡ್ಸು ನಮ್ಮ ರಿಲೇಷನ್ನು ಎಲ್ಲರೂ ನೋಡಿದ್ದಾರೆ. ಹಾಗೆಯೇ ನಮ್ಮ ಉದ್ದೇಶ ನಾವು ಬೆಂಗಳೂರಿಗೆ ಸ್ವಾಮೀಜಿಯನ್ನು ಕರೆಸೋ ಉದ್ದೇಶ ಏನಂದರೆ ಇಲ್ಲಿಂದ ಹೆಚ್ಚಿನ ಭಕ್ತರನ್ನು ನಾವು ನಾನೀಸ್ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಾನೀಸ್ ಕರ್ಕೊಂಡು ಹೋದ್ರೂ ಕೂಡ ಅಲ್ಲಿ ದರ್ಶನ ಆಗಲ್ಲ, ಅಲ್ಲಿ ಲಕ್ಷಾಂತರ ಭಕ್ತಿರ್ತಾರೆ ಸ್ವಾಮೀಜಿಗೆ. ಹಾಗಾಗಿ ನಮ್ಮ ಒಂದು ಉದ್ದೇಶ ಇಲ್ಲಿ ಬೆಂಗಳೂರಿಗೆ ಸ್ವಾಮೀಜಿ ಬಂದರೆ ಒಂದು ಎಲ್ಲ ಒಬ್ಬ ಭಕ್ತರಿಗೆ ಸ್ವಾಮೀಜಿ ಒಂದು ದರ್ಶನ ಆಗುತ್ತೆ, ಅವರ ಸಮಸ್ಯೆ ನಿವಾರಣೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಸ್ವಾಮೀಜಿಯವರ ಹತ್ರ ಟೈಮ್ ತೊಗೊಂಡು ಈ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತೀವಿ. ಶ್ರೀ ಗುರುದೇವ್.